ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಎಲ್ರಿಗೂ ಹ್ಯಾಪಿ ಯುಗಾದಿ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬ ಎಲ್ರಿಗೂ ಸಂತೋಷ, ನೆಮ್ಮದಿ ಸದಾ ಕೊಡಲಿ. ಆ್ಯಂಡ್ ಹೊಸ ವರ್ಷ ಎಲ್ಲರ ಬಾಳಲ್ಲಿ ಹೊಸದನ್ನೇ ತೊಗೊಂಡು ಬರಲಿ. ಆ್ಯಂಡ್ ಇಲ್ಲಿ ನಾವು ಎಣ್ಣೆ ಸ್ನಾನಕ್ಕೆ ರೆಡಿ ಆಗ್ತಾಯಿದ್ವಿ. ಆ್ಯಂಡ್ ಮೇಡಮ್ ಎಣ್ಣೆ ಸ್ನಾನನ ಮಾಡಿಸ್ಕೋತಾ ಇದ್ದಾರೆ. ಸ್ಟಾರ್ಟಿಂಗ್ ಚೆನ್ನಾಗಿ ಹಚ್ಚಿಸ್ಕೊಂಡ್ಲು, ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಗೊತ್ತಾಗುತ್ತೆ. ಯಾರು ಇವಾಗಲೇ ನೆಲೆ ಇದೆ ನಿಮಗೆ. ಗುಮ್ಮ 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 ಸರಿ ಇಲ್ಲಿ ಇಲ್ಲಿ ಮಗಲ ಗುಮ್ಮ ಚರಿಮಾ ಮುಖಕ್ಕೆ ಹಾಕುವಾಗ ಸ್ವಲ್ಪ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಷ್ಟೇ. ಆ್ಯಂಡ್ ಎಣ್ಣೆ ಸ್ನಾನ ಎಲ್ಲ ಆದಮೇಲೆ ಇವಾಗ ಪೂಜೆ ಆರತಿ ಮಾಡೋದು ಇದು ನಮ್ಮ ಕಡೆ ಮಾಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಬೇಗ 6 ಗಂಟೆ ಹೊತ್ತಲ್ಲೆಲ್ಲ ಮಾಡಬೇಕಿತ್ತು. ಬಟ್ ಆಲ್ರೆಡಿ ಲೇಟ್ ಆಗಿತ್ತು ನಮಗೆ. ಸ್ನಾನ ಮಾಡಿ ಎಣ್ಣೆ ಎಲ್ಲ ಹಚ್ಕೊಂಡು ಅದಾದಮೇಲೆ ಆರತಿ ಮಾಡೋದು ಅಂದರೆ ಒಳ್ಳೇದಾಗಲಿ ಅಂತ. ಆ್ಯಂಡ್ ನಾನು ಮುಂದೆ ನಮ್ಮ ಅಪ್ಪ ಅಮ್ಮ ಹೇಗೆ ಸೆಲೆಬ್ರೇಟ್ ಮಾಡಿದ್ದಾರೆ ಅನ್ನೋ ವಿಡಿಯೋಸು ಕಳಿಸಿದ್ದಾರೆ. ಸೊ ಅದನ್ನು ಇದರಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ಸೊ ಅವರು ಇದೇ ಥರ ಮಾಡಿದ್ದಾರೆ. ಬಟ್ ಅವ್ರ ಕೆಳಗಡೆ ಎಲ್ಲ ನೀಟಾಗಿ ಕೂರಿಸ್ಬಿಟ್ಟು ಎಲ್ಲ ಅಡಿಕೆ ಕೊಟ್ಟು ಅದೆಲ್ಲ ಮಾಡಿದ್ದಾರೆ. ಬಟ್ ನನ್ನ ಹತ್ರ ಅವು ಏನೂ ಇಲ್ಲ, ಎಲ್ಲ ಅಡಿಕೆ ಅಲ್ಲ, ಮೀನ್ಸ್ ಅದು ದೀಪ ಇರುತ್ತೆ, ಆರತಿ ಥರ ಸೆಟ್ ಇರುತ್ತೆ. ಸೊ ಅದೆಲ್ಲ ಮಾಡಿಬಿಟ್ಟು ಮಾಡಿದ್ದಾರೆ. ಬಟ್ ನನ್ನ ಹತ್ರ ಇಲ್ಲ ಅಂಥೇಳಿ ನಾನು ಜಸ್ಟ್ ದೀಪ ತೊಗೊಂಡು ಪೂಜೆ ಮಾಡಿದ್ದೀನಿ. ಅದಾದಮೇಲೆ ಬೇವು ಬೆಲ್ಲ ತಿಂದು ಹಬ್ಬನ ಎಂಡ್ ಆಫ್ ಮಾಡಿದ್ವಿ. ಆ್ಯಂಡ್ ಅವಳು ತಿನ್ನೋಕ್ಕೆ ಇಷ್ಟಪಡಲಿಲ್ಲ. ಸೊ ನಾವೇ 2 ಸರ್ತಿ ಅವಳದ್ದು ಅವ್ರಿಗೆ ತಿನ್ನಿಸ್ಬಿಟ್ಟು ಹ್ಯಾಪಿ ಯುಗಾದಿ ಅಂತ ಹೇಳಿದೆ. ಮನೆಯಲ್ಲೆಲ್ಲ ಹಬ್ಬ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ವಿ. ಪಕ್ಕದಲ್ಲೇ ಶಿವನ ದೇವಸ್ಥಾನ ಇದೆ. ಥ್ಯಾಂಕ್ ಯು. ಪೂಜೆ ಮಾಡ್ಬಿಟ್ಟು ಹೋಗಿದ್ವಿ. ನನಗೆ ಅವ್ರು ಕೆಳಗಡೆ ಇದು ಮನೇಲಿ ಕೇಳಿದ್ರು ಹೆಂಗಿತ್ತು ಅಂತ. ಅವರು ಬಂದಿದ್ರಾ? ಅವ್ರು ತೊಗೊಂಡು ಕೊಟ್ಟಲೇನೆ ಒಂದು ಬಾಕ್ಸ್ ಅಲ್ಲಿ ಕೊಟ್ಟಿದ್ದೆ. ಸರಿ ಬಾ ಇಲ್ಲಿ ನೋಡು. ಹೊರಗಡೆ ಇದೆ. ಅಲ್ಲಿ ಚಪ್ಪಲಿ ನಮ್ದು ಆಚೆ ಇದೆ ಮಗಳೈತೆ. ಅದು ಹಾಕೋಬಿಡ್ತಾಳೆ ಬೇರೆಯವ್ರದ್ದೆಲ್ಲ. ಹೋಗ್ತಾ ಅವ್ರ ಮನೆಗೆ ಹೋಗು. ಅಮ್ಮ ಬೇಕು
ಬಾಯ್ ಮಾಡಲ್ಲ ಜಿ ಬಾಯ್ ಮಾಡು. ಆ ಅಲ್ಲಿ ಹೋಗ್ಬಾರ್ದು ಬಾರಪ್ಪ. ಹ್ಞೂ ಮಣ್ಣಲ್ಲಿ ಆಟಾಡು, ಅಲ್ಲಿ ಆಟಾಡು, ಚೆನ್ನಾಗಿದೆ. ಹೋಗು ಹೋಗು ಆಟಾಡು. ಏನೂ ಆಗಲ್ಲ ಚರಿ, ಸ್ಟ್ರಾಂಗ್ ಆಗ್ತೀಯ. ಹೋಗು ಹೋಗು. ಗುಡ್ ಗರ್ಲ್. ನಾನು ಸ್ಟ್ರಾಂಗ್ ಆಗ್ತೀನಿ ಪಪ್ಪ. ಸರಿಮಾ ಬೇಡ. ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ನಗರಬಾಗಿ ಚೆನ್ನಾಗಿದೆ ಟೆಂಪಲ್. ಆಗಲ್ಲ. ಬಾ 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 ಬಾ. ಚಪ್ಪಲಿ ಕಳ್ಳಿ ಇರ್ತಾರೆ ನಿನ್ನ. ಆ್ಯಂಡ್ ನಾನು ಮೊದಲೇ ಹೇಳಿದ್ನಲ್ಲ, ಸೊ ವಿಡಿಯೋ ಕಳಿಸಿದ್ದಾರೆ ಮಮ್ಮಿ ಅಂತ. ಸೊ ಇದೆ ಅದು ವಿಡಿಯೋ, ಪಕ್ಕಾ ಟ್ರೆಡಿಷ್ನಲ್ ಆಗಿದೆ. ನಮ್ಮ ಮನೇಲಿ ಹೇಗೆ ಯುಗಾದಿನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಎಂಜಾಯ್ ಮಾಡಿ. ಜಸ್ಟ್ ವಿಭೂತಿ ಹಚ್ಬಿಟ್ಟು ಕೆಳಗಡೆ ಕೂರಿಸ್ತಾರೆ. ಅದ್ರ ಮೊದಲಿಗೆ ನೆಲಕ್ಕೆ ಹೊಸದು ಬೆಡ್ಶೀಟೇ ಹಾಸಿರ್ತಾರೆ, ಅಥವಾ ಏನು ಚಾಪೆ ಥರ ಇರುತ್ತಲ್ಲ, ಬಟ್ ಹೊಸ್ತು ಏನಿರುತ್ತೆ ಅದನ್ನು ಹಾಸ್ಬಿಟ್ಟು ಅದ್ರ ಮೇಲೆ ಕೂರಿಸಿ ಈ ಥರ ವಿಭೂತಿ ಕುಂಕುಮ ಎಲ್ಲ ಹಚ್ಚಿ, ಹೆಣ್ಮಕ್ಳು ನಾನೇನಾದರೂ ಅಲ್ಲಿ ಇದ್ದಿದ್ರೆ ಡೈರೆಕ್ಟ್ ಅರಿಶಿನ ಕುಂಕುಮ ಅದೆಲ್ಲ ಹಚ್ಬಿಟ್ಟು ಇದು ಮಾಡಿ ಲಾಸ್ಟಲ್ಲಿ ಎಲೆ ಕೊಡ್ತಾರೆ. ಎಲಡಿಕೆದು ಎಲಡಿಕೆದೆಲ್ಲ ಕೊಟ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಕಾಳು ಹಾಕಿ ಆರತಿ ಬೆಳಗ್ತಾರೆ. ನಾನು ಮೊದಲೇ ಹೇಳಿದ್ನಲ್ಲ ಆರತಿ ಸೆಟ್ ಇದೆ ಅಂತ, ತೋರಿಸ್ತೀನಿ ರೀ. ಅದು ಇವಾಗ ತೊಗೊಂಡು ಬರ್ತಾರೆ. ಅದಕ್ಕೆ ಕಳಸ ಇರುತ್ತೆ. ಸೊ ಕಳಶದ ಮೇಲೆ ಎಲೆ ಅಥವಾ ಹೂವು ಈ ಥರ ಸುತ್ತಲೂ ಎಲೆ ಇಟ್ಬಿಟ್ಟು ಮೇಲೆ ಹೂವು ಇಟ್ಟಿರ್ತಾರೆ. ಇದೇ ಆರತಿ ಸೆಟ್ಟು ನಾನು ಹೇಳಿದ್ದು. ಬಟ್ ಬೆಳ್ಳಿದ್ರ ಇದೆ ಮತ್ತು ಈ ಮೆಟಲ್ದು ಇದೆ. ಈ ಥರದ್ದು ಗೊತ್ತಿಲ್ಲ ಯಾವ ಮೆಟಲ್ ಅಂತ, ಬಟ್ ಇದನ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ದೀಪಾವಳಿಲಿ ಐ ಥಿಂಕ್ ಲಕ್ಷ್ಮೀ ಪೂಜೆಗಂತ ಬೆಳ್ಳಿದೆ ತೆಕ್ಕಿರ್ತಾರೆ ನಾನು ನೋಡ್ದಂಗೆ. ಆ್ಯಂಡ್ ಈ ಥರ ಪೂಜೆ ಮಾಡಿರ್ತಾರೆ ಎಲ್ಲರೂ ಮನೆಯಲ್ಲೂ ಆಲ್ಮೋಸ್ಟ್ ಆ ಕಡೆ ಎಲ್ಲ. ನೆಕ್ಸ್ಟ್ ಇದೇ ಥರ ನಮ್ಮ ಪಪ್ಪನ ಕೂರ್ಸು ಮಾಡಿದ್ದಾರೆ. ಮೇ ಬಿ ಅಲ್ಲಿ ಜಾಗ ಇಲ್ಲದಕ್ಕೆ ಅಥವಾ ವಿಡಿಯೋ ಮಾಡೋಕ್ಕೋಸ್ಕರ ಇಬ್ಬರನ್ನ ಕೂರಿಸಿದ್ದಾರೆ. ಇಲ್ಲ 3 ಜನ ಆಗ್ತಾರಂತ ಕೂರಿಸಿಲ್ಲ. ಓಕೆ ಕರೆಕ್ಟು. ಸೊ 3 ಜನ ಕೂತ್ಕೊಳ್ಳೋಕ್ಕಾಗಲ್ಲ ಅಂತಂದು ಇಬ್ಬರನ್ನೇ ಕೂರಿಸ್ಬಿಟ್ಟು ಮಾಡಿರೋದು. ಮತ್ತು ಇವಾಗ ತುಷಿ ಎಕ್ಸಿಟ್ ಆಗಿ ಅಪ್ಪನ ಕೂರಿಸಿ ಮಾಡಿರೋದು. ನೆಕ್ಸ್ಟ್ ಸೇಮ್ ಥಿಂಗ್ ಫಸ್ಟ್ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ಥರ ಮಾಡ್ತಾ ಇರೋದು. ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿನ್ಕೊಂಡು ಆ್ಯಂಡ್ ಆಚೆನೇ ಊಟ ಮುಗಿಸ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಆಲ್ರೆಡಿ ಅಮ್ಮ ಊರಿಂದ ಎಲ್ಲ ಹೋಳಿಗೆ ಊಟ ಫುಲ್ ಸೆಟ್ ಎಲ್ಲ, ಇವನ್ ಅನ್ನ ಸಾಂಬಾರಿಂದ ಹಿಡಿದು ಎಲ್ಲನೂ ಕೊಟ್ಟು ಕಳಿಸಿದ್ರು ಮನೆಗೆ. ಸೊ ಅದನ್ನು ನೈಟ್ ಊಟ ಮಾಡೋಣ ಅಂತ ಹಂಗೆ ಇಟ್ವಿ. ಆ್ಯಂಡ್ ನೈಟಲ್ಲಿ ಮತ್ತೊಂದು ಮಾವಿನಕಾಯಿ ಚಿತ್ರಾನ್ನ ರೆಸಿಪಿನೂ ಮಾಡಿದ್ದೀವಿ. ಸೊ ಇದ್ರ ಜೊತೆಗೆ ಶೇರ್ ಮಾಡಿದ್ದೀವಿ. ಗೊತ್ತಿಲ್ಲ ನೀನು ಮುಟ್ಟಬಾರ್ದು. ಹುಲಿ ಚೆನ್ನಾಗೈತಾ? ಸೂಪರ್ ಅಂತ ಹೇಳು. ಸೂಪರ್ ಸೂಪರ್. ನಿಮಗೂ ಬೇಕಾ? ಬಿಡು ಬಿಡು, ಹಂಗೆ ಮುಟ್ಬಾರ್ದು, ಸಾಕು. ತಿನ್ನಕ್ಕಾಗಲ್ಲ ಚರಿಮಾ. ಅವ್ವ
ತಿಂದು ಅದಕ್ಕೆ ಹಾಕಬಾರ್ದು. ಹುಳಿ ಇಲ್ವಾ ಇದು? ಇಷ್ಟು ಹುಳಿ ಇದೆ. ಹೆಂಗ್ ತಿನ್ನತಿ? ಸಾಕು, ನೀನೇ ಮಾಡ್ತು. ಸಾಕು ಮಗನೇ, ಹುಳಿ ಇದೆ, ತಿನ್ಬೇಡ. ನೀ ಬೇರೆ ಪ್ಲೇಟಲ್ಲಿ ತಿನ್ನೋಗು, ಉಪ್ಪು ಹಾಕ್ಕೊಂಡು. ಸರಿನಾ? ಓಕೆನಾ? ಮತ್ತೆ ಹೋಗು. ಭೀಮನ ಮ್ಯಾಂಗೋ ಚಿಲ್ಲಿ ಆ್ಯಂಡ್ ಈರುಳ್ಳಿ. ಮೊದಲಿಗೆ ಇಲ್ಲಿ ಕಡಲೆಬೀಜ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಮೀನ್ಸ್ ಶೇಂಗಾನ ಫಸ್ಟೇ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಟಿದ್ದೀವಿ. ಅಂದರೆ ಅದ್ರ ಜೊತೆ ಮಾಡಿದರೆ ಸ್ವಲ್ಪ ಬೇಯೋದಕ್ಕೆ ಹೊತ್ತೋಗ್ಬಿಡುತ್ತೆ, ಇಲ್ಲ ಹೆಚ್ಚಿಗೆ ಬೇಯುತ್ತೆ, ಆ ಥರದ್ದೆಲ್ಲ ಆಗುತ್ತೆ. ಸೊ ಈ ಕಡೆ ಆಲ್ಮೋಸ್ಟ್ ನಾನು ನೋಡ್ದಂಗೆ ಫಸ್ಟೇ ಇದನ್ನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಸೈಡಿಗೆ. ಸೊ ಇದನ್ನೆಲ್ಲ ಇವಾಗ ಜಾಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ, ಬೇರೆ ಕಡೆ ಹುರಿದ್ಬಿಟ್ಟು ಚೆನ್ನಾಗಿ. ಹೋಟೆಲ್ಗಳಲ್ಲೆಲ್ಲ ನೋಡಿರ್ತೀರಲ್ಲ, ಇಡುವಾಗ ಶೇಂಗಾ ಬೀಜ ಮತ್ತು ಇದು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ತಿನ್ನೋ ಕ್ರಮ್ ಅನ್ನುತ್ತೆ. ಬಟ್ ಅದು ಅವ್ರು ಬೆಳಗ್ಗೆ ಮಾಡಿದ್ರು ಕ್ರಿಸ್ಪಿಯಾಗಿ ಬರುತ್ತೆ. ಅಂದರೆ ಅವರು ಚಿತ್ರಾನ್ನ ಗೊಜ್ಜು ಮೊದಲೇ ಕಲಸಿಟ್ಕೊಂಡು ಲಾಸ್ಟಲ್ಲಿ ನಮ್ಗೆ ಸರ್ವ್ ಮಾಡುವಾಗ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಶೇಂಗಾನ ಹಾಕ್ಬಿಟ್ಟು ಕೊಡ್ತಾರೆ. ಸೊ ರೀಸನ್ ಅದು ಆ ಥರ ಕರ್ಮ್ ಸೌಂಡ್ ಬರುತ್ತೆ. ಸೊ ಅದೇ ಥರ ನಾನು ಇಲ್ಲಿ ಮಾಡ್ತಾ ಇರೋದು. ಈಗ ಆಲ್ಮೋಸ್ಟ್ ಎಣ್ಣೆ ಕಾದಿರೋದ್ರಿಂದ ಜೀರಿಗೆ ಮತ್ತು ಸಾಸಿವೆನ ಹಾಕ್ಬಿಟ್ಟು ಚಟಪ್ಟ ಅನ್ನೋವರೆಗೂ ಬಿಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ಯಾವುದೋ ಮೂವಿ ಹೋಗ್ತಾ ಇದೆ. ಸೊ ನಾನು ಅದನ್ನ ರಿಮೂವ್ ಮಾಡಿಲ್ಲ, ಹಂಗೆ ಬಿಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಜೀರಿಗೆ ಮತ್ತು ಸಾಸಿವೆ ಚಟಪಟ ಅನ್ನಿ. ಸೊ ಈ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿನ ಎಣ್ಣೆಗೆ ಜಸ್ಟ್ ಹಾಕ್ತಾಯಿದ್ದೀನಿ, ಯಾಕಂದರೆ ಖಾರ ಹೆಚ್ಚಿಗೆ ತಿಂತಾರಲ್ಲ. ಸೊ ಹಂಗಾಗಿ ಅವ್ರಿಗೆ ಫಸ್ಟಲ್ಲೇ ಎಣ್ಣೆಲೇ ನಾನು ಖಾರ ಬಿಟ್ಕೊಳ್ಳಿ ಅಂತ ಮೆಣಸಿನ್ಕಾಯಿನ ಹಾಕ್ತೀನಿ. ಇನ್ ಕೇಸ್ ಖಾರ ಬೇಡ ಅಂದರೆ ಈರುಳ್ಳಿ ಒಟ್ಟಿಗೆ ಈರುಳ್ಳಿ ಹಾಕಿದ್ಮೇಲೆ ಮೆಣಸಿನ್ಕಾಯಿ ಹಾಕ್ಬೋದು. ಸೊ ಖಾರ ಕಡಿಮೆ ಆಗುತ್ತೆ ಆವಾಗ. ಸೊ ಎಷ್ಟೊಂದು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಲ್ಲ ಅಡುಗೆಲಿ. ಕಡಲೆಬೇಳೆ, ಶೇಂಗಾ, ಉದ್ದಿನಬೇಳೆ, ಸರಿಯಾಗಿಲ್ಲ ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆ. ಇನ್ನೇನು ಈರುಳ್ಳಿ ಬೇಯಿತು ಅನ್ನೋ ಅಷ್ಟರಲ್ಲಿ ಸ್ವಲ್ಪ ಬೇಯಿತು ಅನ್ನೋಷ್ಟರಲ್ಲಿ ಇದನ್ನು ಮಾವಿನಕಾಯಿ ತುರ್ಕೊಂಡಿರ್ತೀವಲ್ಲ, ಸೊ ಅದನ್ನು ಆ್ಯಡ್ ಮಾಡಬೇಕು. ಮಾವಿನಕಾಯಿ ಹುಳಿ ಬಿಡೋವರೆಗೂ, ಅಂದರೆ ಚೆನ್ನಾಗಿ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಆ್ಯಂಡ್ ಇದಕ್ಕೆ ಟೊಮೊಟೊ ಹಾಕೋಂಗಿಲ್ಲ, ಆಲ್ರೆಡಿ ನಾವು ಹುಳಿಗೆ ಅಂತ ಮಾವಿನಕಾಯಿ ಹಾಕ್ಬಿಟ್ಟಿದ್ದೀವಿ. ಇನ್ನೇನಕ್ಕೆ ಮಾವಿನಕಾಯಿ ಚಿತ್ರಾನ್ನ ಅಲ್ವಾ, ಸೊ ಅದೇ ಹೀರೋ ಆಗಿರುತ್ತೆ. ಸೊ ಇಲ್ಲಿ ಆ್ಯಂಡ್ ಟೊಮೊಟೊ ಆ್ಯಂಡ್ ಚೆನ್ನಾಗಿ ಬೇಯಿಸ್ಕೋಬೇಕಿದೆ ಇವಾಗ. ಆ್ಯಂಡ್ ಕರಿಬೇವು ಮರ್ತೋಗ್ಬಿಟ್ಟಿದೆ, ನಾನು ವಿಡಿಯೋನು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಲಾಸ್ಟಲ್ಲಿ ಹಾಕ್ತಿದ್ದೀನಿ ಕರಿಬೇವನ್ನ. ಸಿ ಅದನ್ನು ನೋಡ್ಬೋದು ನೀವು, ಒಂದೊಂದಿದೆ. ರುಚಿಗೆ ತಕ್ಕಷ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಉಪ್ಪು ತಿನ್ನುತ್ತಾರೋ ಅದರ ಮೇಲ್ಗಡೆ ನೀವು ಹಾಕ್ಕೋಬೋದು. ನಮ್ಮ ಮನೇಲಿ ಯಥೇಚ್ಛವಾಗಿ ಉಪ್ಪು ಬೆಳೆಸ್ತೀವಿ. ಆ್ಯಂಡ್ ಅರಿಶಿಣ ಲಾಸ್ಟಲ್ಲಿ, ವಿತೌಟ್ ಅರಿಶಿಣ ಚಿತ್ರಾನ್ನ ಆಗೋದೇ ಇಲ್ಲ ಅಲ್ವಾ. ಅರಿಶಿಣ ಮತ್ತು ಉಪ್ಪು ಹಾಕಿದ ತಕ್ಷಣ ಚೆನ್ನಾಗಿ ಬೇಯಿಸ್ಕೋಬೇಕು ಇನ್ನೊಂದು ಸರ್ತಿ. ಅಂದರೆ ಉಪ್ಪು ಮತ್ತು ಅರಿಶಿಣ ಚೆನ್ನಾಗಿ ಕುಡ್ಕೋಬೇಕು. ಸೊ ಹುಳಿ ಹಾಕಿದ ಮೇಲೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಲೇಬೇಕು. ಸೊ ಲಾಸ್ಟಲ್ಲಿ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊಂಡ್ರೆ ಆಯಿತು. ಬೆಲ್ಲ ಕರಗುತ್ತೆ, ಇಮಿಡಿಯೇಟಾಗಿ ಕರಗುತ್ತೆ. ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಆ್ಯಡ್ ಮಾಡ್ತಾರೆ. ಆ ಫ್ಲೇವರ್ ಬೇಕು ಅನ್ನೋರು, ಟಿಪಿಕಲ್ ಚಿತ್ರಾನ್ನದ ಸ್ಟೈಲ್ ಬೇಕಂದರೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು. ಆ್ಯಂಡ್ ಸ್ಮೆಲ್ ನೋಡ್ತಾನೆ ಇಟ್ಸ್ ಗುಡ್. ಮೂಗು ಮಾತ್ರ ಹಂಗೆ ಮಾಡಿದ್ದೀನಿ, ಬಟ್ ಚೆನ್ನಾಗಿತ್ತು, ಸ್ಮೆಲ್ ಮಾತ್ರ ಚೆನ್ನಾಗಿದೆ. ಅಡುಗೆ ಮಾಡ್ತಾನೆ ಯಾವುದೋ ರೀಲ್ ನೋಡಿದ್ದೆ. ಸೊ ಅದೇ ತಲೆಯಲ್ಲಿ ಗುಯ್ ಅಂತ ಹೋಗ್ತಿತ್ತು. ಯಾವ ಹಾಡು ಅಂತ ಗೆಸ್ ಮಾಡಿ ಗೊತ್ತಾಗ್ಬೋದು ನಿಮಗೆ.
ಮ್ಯೂಟ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಗೆಸ್ ಮಾಡಿ ಯಾವ ರೀಲು ಯಾವ ಹಾಡು ಅಂತ. ಸೊ ಅದು ಬೇಯತ್ತೆ ಅನ್ಕೊಂಡು ಟೈಮ್ ಪಾಸ್ ಆಗಲಿ ಅಂತ. ಯಾಕೆಂದರೆ ಮೂವಿ ನೋಡೋ ಇಂಟ್ರೆಸ್ಟ್ ಇರಲಿಲ್ಲ. ಅದು ಯಾವುದೋ ಮೂವಿ ಹಾಕ್ಕೊಂಡಿದ್ರು ಬೇರೆ ಲ್ಯಾಂಗ್ವೇಜ್ದು. ಸೊ ಇಲ್ಲಿ ಚಿತ್ರಾನ್ನ ರೆಡಿ ಆಯಿತು, ಗೊಜ್ಜು ರೆಡಿ ಆಯಿತು. ಸೊ ಇವಾಗ ಅನ್ನ ಹಾಕ್ಬಿಟ್ಟು ಬಿಸಿ ಬಿಸಿ ಅನ್ನ ಹಾಕ್ಬಿಟ್ಟು ಕಲ್ಸೋಣ ಬನ್ನಿ. ಎಲ್ರಿಗೂ ಹ್ಯಾಪಿ ಯುಗಾದಿ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮಗೆಲ್ಲದು ಒಳ್ಳೆಯದೇ ಆಗಲಿ. ಎಲ್ಲರೂ ಖುಷಿಯಿಂದ ಇರಿ, ನೆಮ್ಮದಿಯಿಂದ ಇರಿ ಆ್ಯಂಡ್ ಆರೋಗ್ಯವಾಗಿರಿ. ಎಲ್ರಿಗೂ ಖುಷಿ ಹಂಚಿ, ಆದಷ್ಟು ಒಳ್ಳೆ ಕೆಲಸ ಮಾಡಿ ಆ್ಯಂಡ್ ಶುಭವಾಗಲಿ ಎಲ್ರಿಗೂ. ಹ್ಯಾಪಿ ಯುಗಾದಿ ಆ್ಯಂಡ್ ಲಾಟ್ಸ್ ಆಫ್ ಲವ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಹೋಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮ್ಯಾಂಗೋ ಬೇಕಂತೆ. ಏನು ಮ್ಯಾಂಗೋ? ನಾನು ಹೆಣ್ಣು ಮಾಡ್ತೀನಿ. ಇಲ್ಲಿಗೆ ಬಾಯ್. ಅಲ್ವಾ? ಮ್ಯಾಗಿ ಯಾರು ಮಾಡ್ತಿದ್ದಾರೆ? ಅಮ್ಮ. ಅಮ್ಮನ ಹೆಸರೇನು? ಪಪ್ಪ ಅಲ್ಲ, ಅಮ್ಮನ ಹೆಸರೇನು? ಪಪ್ಪ ಅಮ್ಮ. ಆಯ್ತು. ನನ್ನ ಹೆಸರೇನಪ್ಪ? ಪಾಪ ಅಮ್ಮನ. ಆಯ್ತು. ಪಾಪ ಅಮ್ಮನ ಹೆಸರೇನು? ನನ್ನ ಹೆಸರೇನು? ಮ್ಯಾಗಿ. ನನ್ನ ಹೆಸರೇನು? ನನ್ನ ಹೆಸರು ವಾಟ್ಸ್ ಮೈ ನೇಮ್? ಯಾ ಗುಡ್ ಗರ್ಲ್. ಶಶಿ ಮಮ್ಮಿ. ಮಮ್ಮಿ ಬೇಡ, ಅಮ್ಮ. ಶಶಮ್ಮ. ಆ್ಯಂಡ್ ಗೈಸ್ ಮರೀದೇನೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಫುಲ್ ನೋಡಿ. ಮ್ಯಾಂಗೋ ಆಮೇಲೆ ಹೇಳೋಣ. ಫುಲ್ ನೋಡಿ ಆ್ಯಂಡ್ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೋಟಿಫಿಕೇಶನ್ ಡೈರೆಕ್ಟಾಗಿ ಮೊಬೈಲ್ ನೋಟಿಫಿಕೇಶನ್ ಬಾರಲ್ಲಿ ಬರುತ್ತೆ ಆ್ಯಂಡ್ ಇಟ್ಸ್ ಫ್ರೀ. ನೀವು ಯಾವುದೇ ಅಮೌಂಟ್ ಪೇ ಮಾಡಬೇಕಾಗಿಲ್ಲ. ಎಲ್ಲ ಯೂಟ್ಯೂಬರ್ಸ್ ಹೇಳಿರ್ತಾರೆ, ಗೊತ್ತಿರುತ್ತೆ. ನೀವು ಯೂಟ್ಯೂಬ್ ನೋಡ್ತಿರ್ತೀರ, ನಾಲೆಜ್ ಎಲ್ಲ ಇರುತ್ತೆ ಅದ್ರ ಬಗ್ಗೆ. ಮರೀದೇನೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ಹೋಗ್ತೀನಿ.